ಯಾರಪ್ಪ ನೀವೆಲ್ಲ? ಯಾರು? ಎಲ್ಲಿ ಹೋಗ್ತಿದ್ದೀರಾ? ನಾನು ಕೇಳ್ತಾನೆ ಇದ್ದೀನಲ್ಲ. ಅವರು ಆಂಧ್ರ ಪೊಲೀಸ್ ಅಂತ ಹೇಳಿದ್ನಲ್ಲ. ನಿಮ್ಗೇನೋ ಕೆಲಸ? ಹೋಗ್ರಾ. ಯಾರೋ ರಂಗನಾಯಕಿ ಅಂತೆ ಮನೆ ಬಿಟ್ಟು ಓಡಿ ಬಂದು ನಿಮ್ಮನೆ ಕೆಲ್ಸಕ್ಕೆ ಸೇರಿದಾಳೆ. ಅವಳನ್ನ ಕರ್ಕೊಂಡು ಹೋಗೋಕೆ ಅಂತ ಅವಳ ಮಾವ ಬಂದಿದ್ದಾನೆ ಊರಿಂದ. ನನ್ನ ಪಾಲಿಗೆ ಬಂದಿದ್ದು ನನಗೇನೆ, ಅದು ನನಗೇನೆ. ರಾಯ್ಡು, SP ರಾಯ್ಡು. ಅವನ ಹೆಸರು ಕೇಳಿದ್ರೆ ಇಡೀ ಆಂಧ್ರನೇ ನಡಗುತ್ತೆ. ದೊಡ್ಡ ಗಲಾಟೆ ಮಾಡ್ತೀನಿ ಅಂತ ನಾನೇ ಬೇಡ. ಅದೆಲ್ಲ ಬೇಡ, ನನ್ನ ಜೊತೆ ಬಾ ಅಂದೆ. ಶಬ್ದ ಮಾಡದೆ ಸುಮ್ಮನೆ ಅವನ ಜೊತೆ ಹೋಗು ಅಂತ ಹೇಳು. ನಾನೀಗ ಬರ್ತೀನಿ. ಯಾರು ನೀನು? ఏమే నన్ను పిచ్చివాడు అనుకున్నావా? నేనే చెంది మడబడుతుంది. చెంది నడియాలే. ಯಾರು ನೀನು? ఎక్కడుంది? ఇదిగో ఇక్కడుంది. నా పేరు రాయుడు, SP ప్రతాప్ రాయుడు. నా ఊరు చిత్తూరు. ఇది నా మరదలు. అంటే ನಿಮ್ ಕನ್ನಡದಲ್ಲೇ ನನ್ನ ವರ್ಷೆ ಅಂದ್ರೆ ನನ್ನ ವರ್ಷೆ ಏನು ವರ್ಷೆ. ಬಾ ಬಾ. ಬೇಡ, ನನ್ನನ್ನು ಇಲ್ಲಿಂದ ಕಳಿಸ್ಬೇಡಿ. ದಯವಿಟ್ಟು ನನ್ನನ್ನು ಕಳಿಸ್ಬೇಡಿ. ಆ ಹುಡುಗಿ ಇಷ್ಟ ಇಲ್ದಿರ ನೀನು ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ಕಾಗೋದಿಲ್ಲ. అంటే అమ్మాయిని వదిలేయమంటున్నావు? వదిలేస్తా. ಬಂದಾಯ್ತು, ನಿನ್ನ ಬಿಟ್ಟಾಯ್ತು. ಯಾವಡ್ರ ಅದೇ? ಯಜಮಾನ್ರ ಮೇಲೆ ಕೈ ಮಾಡ್ತೀಯಾ? ಮುತ್ತು, ఒరే పిచ్చివాళ్ళ, ఈ పిచ్చివాడిని కొంచెం పిచ్చి అడగడా.
ರಾಯುಡು, ಅಣ್ಣಯ್ಯ. ನಿನ್ನ ಬಗ್ಗೆ ನಂಗೆಲ್ಲ ಗೊತ್ತು. ಇನ್ನು ಮೇಲೆ ರಂಗನಾಯಕಿ ಸಾವಾಸಕ್ಕೆ ಬಂದೆ, ಡಿಚ್ಚಿ ಹೊಡೆದ್ಬಿಡ್ತೀನಿ, ಡಿಚ್ಚಿ. ಇಂಕ ಪಿಕ್ಕಿರ್ದಕ್ಕೆ ಒಂಟ್ಲೋ ಹೇಮುಂದಿ ಬಾಬು ಎಲ್ಲನೂ ಹಾಕ್ಬಿಟ್ಟು చింది ಮಾಡ್ಬಿಟ್ಟಲ್ಲ చింది. ప్రమాణంగా చెప్తున్నాను, ఇంక ముందు ఈ చిత్తూరు బార్డర్ దాటి నా కాల్ని కర్ణాటక బార్డర్ దగ్గర పెట్టాను. బాబు, ఒక స్మాల్ రిక్వెస్ట్. నాకు ఈ కళ్ళ జోడు ఈ షుట్ట లేకపోతే నా చిత్తూరు డిస్టిక్లో నాకు రెస్పెక్ట్ లేదు. తీసుకోనా? బండి స్టార్ట్ చేయండి రా, పదండి. ಅವ್ರ ಮನೆ ಹುಡುಗಿನ ಅವ್ರು ಕರ್ಕೊಂಡು ಹೋಗಕ್ ಬಂದಿದ್ದಾರೆ, ಕಳಿಸ್ಕೊಡೋದು ತಾನೆ. ನಮ್ಗೇನು ಬೇರೆ ಕೆಲ್ಸದವ್ರೇ ಇಲ್ವಾ? ಆ ಹುಡುಗಿಗೋಸ್ಕರ ನೀವ್ಯಾಕೋ ಗಲಾಟೆ ಮಾಡ್ಕೋತೀರಾ? ನಾನೊಂದು ಕೇಳ್ತೀನಿ, ನಿಮ್ಗೇನಾದರೂ ಒಂದಾದರೆ ನಾನೇನೋ ಮಾಡಲಿ? ಸ್ವಲ್ಪ ನೀರು ತಗೊಂಡು ಬನ್ನಿ. ಅದೆಲ್ಲ ಏನೂ ಆಗೋದಿಲ್ಲಮ್ಮ. ಏನೇನೂ ಆಗಲ್ಲ. ಆ ಮನುಷ್ಯನ ಮುಖನೇ ಸರಿ ಇಲ್ಲ. ಮೊದಲು ಆ ಹುಡುಗಿನ ಅವ್ರ ಮನೆಗೆ ಕಳಿಸಿ. ಅದು ಹೇಗಮ್ಮ ಆಗುತ್ತೆ? ಮದುವೆನೇ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದು ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೆ ರಂಗನಾಯಕಿನ ನೋಡಿದ್ಮೇಲೆ. ನಾಟಕ ಮಾಡೋರನ್ನ ಒಪ್ಕೊಳ್ತಿರೋ ಇಲ್ವೋ ಅಂತ ಇಷ್ಟು ದಿನ ನಾನು ನಿಮ್ಮ ಹತ್ರ ಹೇಳಲಿಲ್ಲ. ಏನೋ ಹೇಳ್ತಿದ್ಯಾ? ಮತ್ತೆ ನೀನು ಮದುವೆ ಮಾಡ್ಕೋತೀನಿ ಅಂತಿದ್ದು ಪದ್ಮಿನಿನಲ್ವಾ? ಏನಮ್ಮ ಹೇಳ್ತಿದ್ಯಾ? ಇದುವರೆಗೂ ಆ ಥರ ಒಂದು ಯೋಚನೆ ನನಗೆ ಬರಲೇ ಇಲ್ಲ. ನೀವು ಬಾಯಾರಿಕೆಗೆ ನೀರ್ ಕೇಳಿದ್ರಿ ಅನ್ಕೊಂಡೆ ಮಾವ, ಆದ್ರೆ ಕೈ ತೊಳ್ಕೊಂಡ್ಬಿಟ್ರಿ. ಪರವಾಗಿಲ್ಲ ಮಾವ, ಬರ್ತೀನಿ. ಪದ್ಮಿನಿ, ಅವಸರ ಮಾಡ್ಕೋಬೇಡಮ್ಮ. ನಾನು ಅವನ ಹತ್ರ ಹೇಳಿ. ಎಲ್ಲರೂ ಕೇಳಿಸ್ಕೊಂಡೆ ಅತ್ತೆ. ಇಲ್ಲಮ್ಮ, ಇಲ್ಲ, ಇದ್ರಲ್ಲಿ ನನ್ಗೇನು ಯೋಚನೆನೇ ಇಲ್ಲ. ಇಲ್ಲಿ ನೋಡಿ, ನನಗೆ ಬೆಕ್ಕಳಿಕೆನೆ ಬರ್ಲಿಲ್ಲ. ರಾಜ, ನಿಮ್ಮ ಮಾವನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲಪ್ಪ. ಅವ್ರಿಗೆ ಗೊತ್ತಾದ್ರೆ ಏನ್ ನಡೆಯುತ್ತೆ ಗೊತ್ತಾ? ಏನಾದರೂ ಸರಿನಮ್ಮ, ನನಗೆ ಮದುವೆ ಅಂತ ಒಂದಾದರೆ ಅದು ರಂಗನಾಯಕಿ ಜೊತೆನೆ. ಇಲ್ಲಾಂದರೆ ನನಗೆ ಮದುವೆನೇ ಬೇಡ. ಈ ತರ ಅರ್ಧದಲ್ಲೇ ಓಡ್ ಬರಕ ನಿನ್ನ ಅಲ್ಲಿ ಕಳಿಸಿದ್ದು? ನಿಮ್ಮ ಮಾವನ ಮೇಲೆ ಪ್ರಾಣನ ಇಟ್ಕೊಂಡಿದ್ಯಾ ಅನ್ನೋ ಕಾರಣಕ್ಕೆ ಒಬ್ಬ ಸಾಧಾರಣ ಕೆಲಸಗಾರನ ಹತ್ರ ಕ್ಷಮೆ ಕೇಳಿದೆ. ಆ ರಂಗನಾಯಕಿ ಮಾವನ್ನ ಎಲ್ಲೆಲ್ಲಿ ಹುಡುಕಿ ಕಷ್ಟಪಟ್ಟು ಕರ್ಕೊಂಡು ಬಂದೆ ಅಂತ ಗೊತ್ತಾ ನಿನಗೆ? ಯಾಕೆ ಯಾಕೆ ಏಯ್, ಮುತ್ತು ರಂಗನಾಯಕಿ ಮಾವನ್ನ ಯಾಕೆ ಹೊಡ್ದ? ತುಂಬಾ ಸಪೋರ್ಟ್ ಮಾಡ್ತಿದ್ಲು ರಂಗನಾಯಕಿ, ಅಷ್ಟ ಹತ್ರನಾ? ಅದಲ್ಲ ಯಜಮಾನ್ರೆ, ಆ ಹುಡುಗಿ ಮುತ್ತುನ ಪ್ರೀತಿಸ್ತಾ ಇದ್ದಾಳೆ, ಅದರಿಂದ ಇರ್ಬೋದೇನೋ. ಅದನ್ಯಾಕೋ ಮೊದ್ಲೇ ಹೇಳಿಲ್ಲ? ಇದಕ್ ಮೊದಲು ಪರದೇಶಿ ಬಗ್ಗೆ ಹೇಳಿದಕ್ಕೆ ಹೊಡೆದ್ರಿ, ಅದಕ್ಕೆ ಆ ಕೆಲ್ಸದವಳ ಬಗ್ಗೆ ಹೇಳಲಿಲ್ಲ. ಸರಿ, ನನ್ನ ಹತ್ರ ಹೇಳಿಲ್ಲ, ನಿಮ್ ಯಜಮಾನನ ಹತ್ರ ಹೇಳ್ಬೇಕಿತ್ತಾನೆ. ನಾಳೆಯಿಂದ ನಿನಗೆ ಅದೇ ಕೆಲಸ. ಅದಕ್ಕೋಸ್ಕರ ನಿನ್ನ ಯಜಮಾನನ ಹತ್ರ ಎಷ್ಟು ಕತೆ ಕಟ್ತೀಯೋ ಕಟ್ಟು. ರಂಗನಾಯಕಿಯಲ್ಲಿ ಈಗ ತಾನೇ ಈ ಕಡೆ ಹೋದ್ರಮ್ಮವ್ರೆ. ಏನಾಗಿದೆ ಅಂತ ಈ ತರ ಅಳ್ತಿದ್ಯಾ? ನನಗೆ
ನನ್ ಭಾವನ್ ಬಗ್ಗೆ ನೆನ್ಪಿಸ್ಕೊಂಡ್ರೇನೆ ಭಯ ಆಗ್ತದೆ. ಇವಾಗ ನಾನಿರೋ ಜಾಗನೂ ಗೊತ್ತಾಗಿದೆ ಅಷ್ಟೇ. ಇನ್ನು ಏನೇನಾಗುತ್ತೋ ಏನೋ. ಅವ್ರು ಖಂಡಿತ ಸುಮ್ನೆ ಇರಲ್ಲ. ನಾಳೆನೆ ಯಾರನ್ನಾರು ಕರ್ಕೊಂಬಂದು ನನ್ ಕತ್ತಿಗೆ ತಾಳಿ ಕಟ್ಟಿಸ್ಬಿಟ್ರೆ ಏನ್ ಅಯ್ಯೋ ಮಾಡ್ತೀರಾ? ಹಾಗೆಲ್ಲ ಆಗಲ್ಲ. ಇಲ್ ನೋಡಿ, ನಿಮ್ಮನ್ ಬಿಟ್ಟು ಎಷ್ಟೇ ದೊಡ್ಡ ರಾಜ್ಕುಮಾರ ಬಂದ್ರು ಸರಿ, ಅವ್ನ್ ನನ್ ಕತ್ತಿಗೆ ತಾಳಿ ಕಟ್ಟೋದಿಲ್ಲ. ಅದು ನೇಣ್ ಹಗ್ಗ ಆಗಿರತ್ತೆ. ಏನ್ ಈ ತರ ಹುಚ್ಚುಚ್ಚಿಯಾಗಿ ಮಾತಾಡ್ತಾ ಇದ್ಯಾ? ನಾನು ನಿನ್ನ ಮದ್ವೆ ಆಗಲ್ಲ ಅಂತ ಹೇಳಿದ್ನಾ? ಇಲ್ಲಿ ನೋಡು, ನಿನಗೆ ಎಲ್ಲ ಗೊತ್ತು. ನನಗೆ ತಾಯಿ ತಂದೆ ಗುರುಗಳು ಎಲ್ಲ ನಮ್ಮ ಯಜಮಾನ್ರು ಮತ್ತೆ ಯಜಮಾನಿ ಅಮ್ಮ. ಯಜಮಾನ್ರು ಮದ್ವೆ ಆಗಿದ ತಕ್ಷಣ ಆಗ್ತೀನಿ ಅನ್ನಲ್ಲ. ಹೌದು, ಯಜಮಾನ 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 ಯಾವಾಗ ನೋಡಿದ್ರು ಯಜಮಾನ್ರ. ಅವ್ರ ಮದ್ವೆನೇ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಕೂಡ ಮಾಡ್ಕೋಬಾರ್ದಾ? ರಂಗನಾಯ್ಕಿ ನಾ ಹೇಳದ್ ಕೇಳು. ಕೈ ಎತ್ತಿ. ನೋಡಿದ್ರೆ ಯಜಮಾನ್ರೆ, ಆ ಹುಡುಗಿ ಆಗಲ್ಲ ಅಂತ ಹೇಳಿದ್ರು ಮುತ್ತು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಆ ಹುಡುಗಿ ಬೇರೆ ಯಾರನ್ನೋ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ. ಅದು ಗೊತ್ತಿದ್ರು ಅವನ್ನೇ ಮದುವೆ ಮಾಡ್ಕೊಬೇಕು ಅಂತ ಹಠ ಮಾಡ್ತಿದ್ದಾನೆ. ಇಲ್ಲ ಅಂದ್ರೆ ಕೊಲೆನೇ ಮಾಡ್ತೀನಿ ಅಂತಿದ್ದಾನೆ ಯಜಮಾನ್ರೆ. ಪಾಪ ಆ ಹುಡುಗಿ ದಿನ ಸತ್ತು ಬದುಕ್ತಿದ್ದಾಳೆ. ಇಲ್ಲೋಡಿ, ನಾಳೆನೆ ಅಮ್ಮನವ್ರಿಗೆ ನೀವು ನಮ್ಮ ಮದ್ವೆ ಬಗ್ಗೆ ಹೇಳಿಲ್ಲ ಅಂದ್ರೆ ನಾನ್ ನಿಮ್ಮನ್ ಮಾತಾಡ್ಸಲ್ಲ, ನೋಡೋದು ಇಲ್ಲ. ಇಲ್ಲೋಡು ರಂಗನಾಯ್ಕಿ. ಬಿಡ್ದಿರ ಹಿಂದೆ ಬಿದ್ದವ್ ನೋಡಿ. ಇದೇನ್ ಯಜಮಾನ್ರೆ, ಇದಕ್ಕಿಂತ ಇನ್ನೂ ಏನೇನೋ ಇದೆ. ನಿಮ್ ಉಪ್ಪು ತಿಂದು ನಿಮ್ಗೆ ದ್ರೋಹ ಮಾಡ್ತಿರೋದ್ ನೋಡಿದ್ರೆ ಹೆಂಗಾಗ್ತಿದೆ ಗೊತ್ತಾ? ಬಿಡಿ, ಅದನ್ನೆಲ್ಲ ನಾವ್ ಹೇಳ್ಬಾರ್ದು. ಹೇಳೋ, ನಿಮ್ಗೆ ಡ್ರಾಮಾ ಹುಚ್ಚು ಅಂತ ಹೇಳಿ ಆಸ್ತಿ ಎಲ್ಲ ಡ್ರಾಮಾ ಮಾಡೋರ್ಗೆ ಕೊಟ್ಬಿಡ್ತೀರಾ ಅಂತ ಅಮ್ಮವ್ರ ಹತ್ರ ಹೇಳಿ ಅರ್ಧ ಆಸ್ತಿ ಅವನ ಹೆಸ್ರು ಬರ್ಸ್ಕೊಂಡ್ಬಿಟ್ಟಿದ್ದಾನೆ ಯಜಮಾನ್ರೆ. ಅಮಾಯಕನ್ ತರ ನಡ್ಸಿ ನಿಮ್ಮನ್ನು ಅಮ್ಮ ಅವ್ರನ್ನ ಹೆಂಗೆ ಅಮರ್ಸ್ಬಿಟ್ಟ ನೋಡಿದ್ರಾ? ಯಜಮಾನ್ರೆ, ಕುದುರೆ ಮುಂದಕ್ಕೆ ಹೋಗ್ತಾ ಇಲ್ಲ. ಅವನ್ ಪಳಗ್ಸಿರೋ ಕುದುರೆ ಅಲ್ವಾ, ಅವನ್ ತರನೇ ಇರುತ್ತೆ. 4 ಸಲ ಬಾರಿಸ್ಬಿಟ್ಟು ಎಳ್ಕೊಂಬಾರ ಇಲ್ಲಿ. ಕಾಳಿ ಎಷ್ಟು ಧೈರ್ಯ ಇದ್ರೆ ನನ್ನ ಕುದುರೆ ಮೇಲೆ ಕೈ ಹಾಕ್ತೀಯಾ? ನನ್ನ ಗಾಡಿ ಮೇಲೆ ಹತ್ತೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು? ನಿಲ್ಸೋ, ನಾನೇ ಅವನ್ಗೆ ಆ ಅಧಿಕಾರ ಕೊಟ್ಟಿದ್ದು. ಯಜಮಾನ್ರೆ, ಛೀ, ನನ್ನ ಆ ಥರ ಕರಿಬೇಡ. ಇನ್ಮೇಲೆ ನಿನ್ ಕೈ ಆ ಗಾಡಿನ ಮುಟ್ಟಬಾರ್ದು. ನಿನ್ ಕಾಲು ಈ ಮಣ್ಣಲ್ಲಿ ಬೀಳಬಾರ್ದು. ನೀನ್ ನನ್ನ ಕಣ್ಮುಂದೆನೇ ಇರಬಾರ್ದು. ನೀನ್ ಮಾಡಿರೋ ದ್ರೋಹಕ್ಕೆ ನಾನು ನಿನ್ನ ಜೀವಂತವಾಗಿ ಸುಟ್ಟಾಕ್ತಾ ಇದ್ದೆ. ಆದ್ರೆ ನೀನ್ ನನ್ನ ಜೊತೆ ಇದ್ದಿದ್ದ ಪಾಪಕ್ಕೆ ನಾನು ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಮರ್ಯಾದೆಯಿಂದ ಆಚೆ ಹೋಗು. ಯಜಮಾನ್ರೆ, ಏನ್ ತಪ್ಪು ಮಾಡಿದೆ? ಮಾತಾಡಬೇಡ. ನನಗೆ ಅರ್ಥ ಆಗ್ತಲ್ಲ ಯಜಮಾನ್ರೆ. ಹೇಯ್, ಏನೋ ನೋಡ್ಕೊಂಡು ಸುಮ್ಮನೆ ಇದೆಯಾ? ಇವನ್ನ ಒಡೆದು ಹಂಗೆ ಆಚೆ ಹಾಕೋ.